ಮೊನ್ನೆ ನರೇಂದ್ರ ಸ್ವಾಮಿ ಅವರ ತಮ್ಮ ಶಿವಸಮಣ್ಣವ್ರು ತೀರೋಗಿದ್ರು. ಅವ್ರು ತೀರೋಗಿದ್ದಾಗ ತುಂಬ ಜನ ಎಲ್ಲ ಅಲ್ಲಿ ಅವ್ರ ಮನೆ ಮುಂದೆ ಈ ಕಡೆ ಲೈನು 2 ಲೈನ್ ಕೂತಿದ್ರು. ಅಲ್ಲಿ ಆ ಕಡೆ ಇಟ್ಟಿದ್ರು. ಇವ್ರು ಬರೋದಕ್ಕಿಂತ ನಾನು ಮಳೇಲಿ ಇಲ್ಲಿ ಮೈಸೂರು ಬರ್ತಿದ್ದೆ, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಂದರು. ಇವ್ರಿಗಿಂತ ಮುಂಚಿತವಾಗಿ ನಾನು ಎದ್ದು ಬಿದ್ದು ಗಾಡಿ ಓಡಿಸ್ಕೋದೆ. ಇವ್ರು ನಿಧಾನಕ್ಕೆ 1 ಅವರ್ ಬಿಟ್ಟು ಬಂದರು, ನಿಧಾನಕ್ಕೆ ಎಲ್ಲೆಲ್ಲ ಮುಗಿಸ್ಕೊಂಡು. ಇವ್ರು ಬಂದು ಇಳಿತಾ ಇದ್ದಂಗೆ ಒಬ್ಬರು ಮುಖ್ಯಮಂತ್ರಿ ಬಂದರೆ ಯಾವ ರೀತಿ ಎಲ್ಲರೂ ಕೈ ಮುಗಿತಾರೆ ಅಂದರೆ ಇವ್ರಿಗಿಂತ ವಯಸ್ಸಾದಂಥವ್ರು. ನಾನು ಇದೇನ್ರಿ ಇದು, ಎಲ್ಲರೂ ಕೂಡ ಇವರು ವಿಷ್ಣುವರ್ಧನ್ ಯಜಮಾನ ಪಿಕ್ಚರ್ಲಿ ಹಿಂಗೆ ಕೈ ಮುಖ ಹೋಗ್ತಲ್ಲ ಹಂಗೆ ಬತ್ತಿದ್ದಾರೆ. ಎಲ್ಲರೂ ಎದ್ದು ಇವ್ರಿಗಿಂತ ವಯಸ್ಸಾದಂಥವ್ರು. ನಾನು ಅಲ್ಲ, ಇವ್ರು ಏನು ಇವರು ಒಂದು 20 ವರ್ಷದಿಂದ ರಾಜಕೀಯದಿಂದ ದೂರ ಇದ್ದರೂ ಕೂಡ ಇವ್ರು ನೋಡಿದ ತಕ್ಷಣ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ ಅದು ತುಂಬ ಖುಷಿಯಾಯಿತು ನಮಗೆ. ಯಾಕೆಂದರೆ ಜನಗಳಿಗೆ ರಾಜಕಾರಣಿ ಆಗೋದಕ್ಕಿಂತ ಜನಾನುರಾಗಿ ಆಗಿರೋದು ಎಷ್ಟು ಇದಾಗುತ್ತೆ ಅಂತ ಅನ್ನೋದು ಅಲ್ಲಿ ಅನ್ನಿಸ್ತು. ಮತ್ತೆ ವಾಪಸ್ ಹೋಗೋಗ್ಲೂ ಕೂಡ ಜನ ಅಲ್ಲಿವರೆಗೂ ಬಂದು ಕರ್ಕೋದ್ರು. ನಾನು ಒಬ್ಬನೇ ಜೊತೆಲಿ ಕರ್ಕೋಗ್ತೀನಿ ಅಂದರೆ ಜನ ಎಲ್ಲ ಜೊತೆಲಿ ಬಂದರು. ಆಮೇಲೆ ಯಾರು ಇಲ್ದೇ ಒಬ್ಬರು ಗನ್ಮ್ಯಾನ್ ಇಲ್ಲಿದ್ದರು, ಅವರೆಲ್ಲ ಹೊರಗಡೆ ಇದ್ದಾರೆ. ಅವರೊಬ್ಬರೇ ಕರ್ಕೊಂಬಂದಿದ್ದು, ಜೊತೆಲಿ ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ಆ ಥರ ವ್ಯಕ್ತಿತ್ವ ಇರುವಂಥವ್ರು ಅವರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬುದ್ಧನ ಅನುಯಾಯಿಗಳೇ, ಮಾಧ್ಯಮ ಸ್ನೇಹಿತರೆ, ಬಹುತೇಕ ರಾಜಕಾರಣಿಗಳು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡ್ತಕ್ಕಂಥದ್ದು ವಾಡಿಕೆ. ಬುದ್ಧನ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಮಾತನಾಡಬೇಕು. ಅದಕ್ಕಾಗಿ ವಿಚಾರವಂತರನ್ನು ಈ ಕಾರ್ಯಕ್ರಮದಲ್ಲಿ ಅವರು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಭಾಗಿಯಾಗಿದ್ದಾರೆ. ಅವ್ರಿಗೆ ಹೆಚ್ಚಿನ ಅವಕಾಶವನ್ನು ಬುದ್ಧನ ವಿಚಾರದಲ್ಲಿ ಹಾಗೂ ಯುದ್ಧಕ್ಕೆ ಪರಿಹಾರ ಬುದ್ಧ ಎಂಬುದ ವಿಚಾರದಲ್ಲಿ ಬಂದಿರತಕ್ಕಂಥ ಮಹನೀಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ನಾನು ಇದು ಪ್ರಥಮ ಈ ಬುದ್ಧನ ವಿಷಯದ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದಂತೂ ನಿಜ. ನನ್ನನ್ನೇ ಉದ್ಘಾಟಕರಾಗಿ ನನ್ನನ್ನು ಆಹ್ವಾನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿರಲಿಲ್ಲ. ಬುದ್ಧನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮ್ಮಂತೆ ಭಾಗಿಯಾಗಿ ಶುಭ ಕೋರೋಣ ಅಂಥೇಳಿ ನಾನು ಬಂದಂಥವನು. ಹಾಗಾಗಿ ಕೆಲವು ವಿಚಾರಗಳನ್ನ ಲಿಖಿತವಾಗಿ ನಾನೇನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ, ಅದನ್ನು ಆ ಸಾರಾಂಶಗಳನ್ನ ನೋಡಿ ಓದಿ ನನ್ನ ವಿಚಾರವನ್ನು ಈ ಉದ್ಘಾಟನಾ ಭಾಷಣದಲ್ಲಿ ಮಂಡಿಸಿ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ 11 ಗಂಟೆಗೆ ಕಾಮಗೆರೆಗೆ ಹೋಗಬೇಕು. ಅಲ್ಲಿ ಮಾನ್ಯ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ಕೂಡ ಬರೋರಿದ್ದಾರೆ. ಅಲ್ಲಿ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿ ನಂತರ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸುವ ಹೆಚ್ಚಿನ ಕಾಲಾವಕಾಶವನ್ನು ಈ ವೇದಿಕೆ ಮೇಲೆ ನಾನು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾತುಗಳನ್ನ ನಾನು ಆಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ತಮ್ಮೆಲ್ಲರ ಕ್ಷಮೆಯನ್ನು ಕೊಡ್ತೇನೆ. ಮಾನ್ಯ ಬಂಧುಗಳೇ, ವಿಶೇಷವಾಗಿ ಬುದ್ಧರು ಒಬ್ಬ ಶಾಂತಿ ದೂತರು ಅಂತ ಹೇಳೋದು ತಪ್ಪಾಗಲ್ಲ. ಈ ಒಂದು ಬುದ್ಧನ ಬೌದ್ಧ ಧರ್ಮದ ಸಂಸ್ಥಾಪಕರು ಕೂಡ ಅವರು. ಹೌದು, ಜೀವನದ ಅಷ್ಟಾಂಗಗಳ ಮಾರ್ಗವನ್ನು ಬೋಧಿಸಿರ್ತಕ್ಕಂಥವರು ಅವರು. ಹಾಗಾಗಿ ಆಸೆಯೇ ದುಃಖಕ್ಕೆ ಮೂಲವಯ್ಯ ಅಂತಕ್ಕಂಥ ಏನು ನುಡಿ ಇದೆ, ಆಸೆಗಳನ್ನು ತ್ಯಜಿಸುವುದಕ್ಕೆ ದುಃಖ ನಿವಾರಣೆ ಇರುವ ಏಕೈಕ ಮಾರ್ಗ ಅಂತಕ್ಕಂಥದ್ದನ್ನು ಕೂಡ ಅವರು ಪ್ರತಿಪಾದಿಸಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೌತಮ ಬುದ್ಧನು ಪ್ರಪಂಚದ ಬೆಳಕು ಎಂದು ಕರೆಯುತ್ತಾರೆ. ಗೌತಮ ಬುದ್ಧರು ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನು ತುಂಬಲು ಜನಿಸಿದ ದಾರ್ಶನಿಕ ಅಂತಕ್ಕಂಥದ್ದು ಕೂಡ ಕರೆಯಲ್ಪಡುತ್ತಾರೆ. ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ತಮ್ಮ ಧಮ್ಮವನ್ನು ಬೋಧಿಸಿ ಧರ್ಮದ ಉದ್ದೇಶವನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ರೀತಿಯಲ್ಲಿ ಅವರು ಬೋಧನೆಯನ್ನು ಮಾಡ್ತಕ್ಕಂಥವ್ರು. ಗೌತಮ ಬುದ್ಧರು ತಾನು ಬೋಧಿಸುವುದರಲ್ಲಿ ಹೊಸದೇನೂ ಇಲ್ಲ ಹಾಗೂ ಸತ್ಯವನ್ನು ಕಂಡುಕೊಳ್ಳುವುದರಲ್ಲಿ ನಾನು ಮೊದಲನೇನು ಅಲ್ಲ,
ಕೊನೆಯವನೂ ಅಲ್ಲ ಎಂದು ಅವರು ಸಾರಿದ್ದಾರೆ. ಹಾಗೆಯೇ ಬುದ್ಧರು ಧಮ್ಮವನ್ನು ಜೀವನದ ಮಾರ್ಗ ಎಂದು ಸಾರಿದ್ದಾರೆ. ಧಮ್ಮವೆಂದರೆ ಇತರ ಧರ್ಮಗಳಂತೆ ಹಾಗೂ ಅದರಲ್ಲಿರುವ ತತ್ವಶಾಸ್ತ್ರವಲ್ಲ, ಅದೊಂದು ಜೀವನದ ಮಾರ್ಗ ಮತ್ತು ಧಮ್ಮದಿಂದ ಸಾಕ್ಷಾತ್ವವನ್ನು ಪಡೆಯುವುದಕ್ಕಾಗಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದನ್ನು ನಾನು ನೆನಪು ಮಾಡಿಕೊಳ್ಳಿದ್ದೇನೆ. ಬುದ್ಧರ ಉಪದೇಶವನ್ನು ಜ್ಞಾನ ಮಾರ್ಗವಾಗಿ ಬೋಧಿಸು, ಸಂಪೂರ್ಣ ಮುಕ್ತರಾಗಿ ಮಾರ್ಗಸಿದ್ಧಿಗಾಗಿ ತ್ರಿಪಟಗಳನ್ನು ಬೋಧಿಸಿದ್ದಾರೆ. ಸರ್ವರನ್ನು ಸಮನಾಗಿ ಕಾಣುವ, ಸರ್ವರನ್ನು ಸಂಪನ್ನರಾಗಿಸುವ ಮುಖ್ಯ ಗುರಿ ಈ ಒಂದು ಬುದ್ಧನ ಧಮ್ಮವಾಗಿದೆ ಅಂತಕ್ಕಂಥದ್ದು. ವಿಶೇಷವಾಗಿ ಗೌತಮ ಬುದ್ಧನು ಈ ವಿಚಾರವನ್ನು ಪ್ರಸ್ತುತಪಡಿಸಿದ ನಂತರ ಅಂಬೇಡ್ಕರ್ ಅವರು ಬೌದ್ಧ ಮಾರ್ಗವನ್ನು 1956ರಲ್ಲಿ ಧಮ್ಮವನ್ನು ಸ್ವೀಕರಿಸಿ ಧಮ್ಮವನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರುವಂಥ ರೀತಿಯಲ್ಲಿ ಅವರು ನಮಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ, ಮೈಸೂರಿನಲ್ಲಿ ಒಂದು ಬುದ್ಧ ಸಮ್ಮೇಳನ ನಡೆಯಿತು. 2025ರಲ್ಲಿ ಅಕ್ಟೋಬರ್ 14-15ರಂದು ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿ 70 ವರ್ಷ ಸಂಭ್ರಮದ ಅಂಗವಾಗಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಜರುಗಿದ ಐತಿಹಾಸಿಕ ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಮ್ಮೇಳನವಾಗಿತ್ತು. ಬಹುತೇಕ ನಾವೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ವಿ. ಮಾನವ ಮೈತ್ರಿ ಪಯಣದ ಆಶಯದಲ್ಲಿ ನಡೆದ ಸಮಾವೇಶದಲ್ಲಿ ಅತಿಯಾದ ಪ್ರಚಾರವಿಲ್ಲದಿದ್ದರೂ ಕೂಡ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಬೌದ್ಧ ಭಿಕ್ಷುಗಳು ಭಾಗವಹಿಸುವ ಮೂಲಕ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ನಾವು ಸ್ಮರಿಸ್ಕೊಳ್ಬೋದು. ಮನೆ ಬಂಧುಗಳೇ, ಆ ಒಂದು ಸಮಾವೇಶ ಪ್ರತಿ ವರ್ಷವೂ ಕೂಡ ನಡಿಬೇಕು ಅಕ್ಟೋಬರ್ ತಿಂಗಳಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವೂ ಕೂಡ ಆ ವೇದಿಕೆ ಮೇಲೆ ತೀರ್ಮಾನವನ್ನು ಮಾಡಿದ ನಂತರ ಅದು ಮೊದಲು ನಮ್ಮ ಭಾಗಕ್ಕೆ ಮುಂದಿನ ವರ್ಷದ ಅಂದರೆ ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಸಮ್ಮೇಳನವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಆಯೋಜಕರು ನಮ್ಮ ಜಿಲ್ಲೆಗೆ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಸಂದೇಶಗಳು ಮತ್ತಷ್ಟು ವಿಸ್ತರಿಸಲು ನಮ್ಮ ಭಾಗದಲ್ಲಿ ಆ ಸಮ್ಮೇಳನದ ಮುಖಾಂತರ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ತಮ್ಮೆಲ್ಲರೂ ಕೂಡ ನಾನು ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬುದ್ಧನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಅವಕಾಶವನ್ನು ಮಾಡಿಕೊಟ್ಟಂಥ ಮಹಾದೇವ್ ಮತ್ತು ಅವರೆಲ್ಲ ಬಳಗದ ಬಂಧುಗಳಿಗೆ ನಾನು ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಕ್ತಾಯ. ನಮಸ್ಕಾರ. ಈ ಥರ ಒಬ್ಬ MLA ನಾನು ಎಲ್ಲೂ ನೋಡಿಲ್ಲ ನಿಜವಾಗ್ಲೂ. ಅವರು ಇವತ್ತು 2-3 ಕಾರ್ಯಕ್ರಮ ಅವ್ರದ್ದೇ ಕ್ಷೇತ್ರದ ಕಾರ್ಮಿಕ ದಿನಾಚರಣೆ ಇದೆ ತಾಲೂಕು ಮಟ್ಟದ್ದು, ಅಲ್ಲಿಗೆ ಹೋಗಬೇಕು. ಜೊತೆಗೆ 1-2 ಕಡೆ ಅಂಬೇಡ್ಕರ್ ಜಯಂತಿ ಇದೆ, ಹಲವಾರು ಕಡೆ ಧಾರ್ಮಿಕ ಕಾರ್ಯಕ್ರಮಗಳಿದೆ, ಒಂದು ಪೌರಾಣಿಕ ನಾಟಕದ್ದು ಕಾರ್ಯಕ್ರಮ ಇದೆ, ಸಾಕಷ್ಟಿದೆ. ಆದರೆ ನಾವು ಈ ಕಾರ್ಯಕ್ರಮದ ಒಂದು ರೂಪುರೇಖೆಯನ್ನು ಯಾವತ್ತು ಹೇಳಿದ್ವಿ ಅಂದರೆ, ಜೀಮರಳ್ಳಿ ರಂಗಸ್ವಾಮಿ ಸರ್, ನಾವು ಗುಂಡ್ಲುಪೇಟೆಯಲ್ಲಿ ಮುಖ್ಯಮಂತ್ರಿಯವ್ರ ಕಾರ್ಯಕ್ರಮ ಮುಗಿದು ಕಾರ್ ನಾವು ತಗೊಂಡೋಗಿ ನಿಲ್ಲಿಸಿದ್ವಿ. ಕಾರಿಂದ ಇಳಿಯೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಅನಿಲ್ ಚಿಕ್ಕಮಾದವ್ರ ಮಕ್ಕಳದು ಬರ್ತಡೆಗೆ ಹೋಗಿ ಅಲ್ಲಿಂದ ಬಂದು ಸುಸ್ತಾಗ್ಬಿಟ್ಟಿದ್ರು ಕೂಡ ನಮ್ಮನ್ನೆಲ್ಲ ಕೂರಿಸಿ ಟೀ ಕೊಡು, ಬಿಸ್ಕೆಟ್ ಕೊಡು, ಚಾಕ್ಲೇಟ್ ಕೊಡು. ಅಲ್ಲ, ಇವ್ರಿಗೆ ಏನಾದರೂ ಏನಾದರೂ ಅಧಿಕಾರ ಇದ್ಬಿಟ್ರೆ ನಾವು ಇನ್ನೂ ಹೆಂಗೆ ನೋಡ್ಕೋಬೋದಪ್ಪ, ಜನಗಳು ಇನ್ನೂ ಎಷ್ಟು ಪ್ರೀತಿ ಮಾಡ್ಬೋದು, MLA ಆಗಿರೋದಕ್ಕೆ ಇಷ್ಟೊಂದು ಅಂದರೆ ಅವ್ರ ಆತ್ಮೀಯತೆ ತೋರಿಸ್ತಿದ್ದಿದ್ದು. ಅಂದರೆ ನನಗೆ ನೋಡಪ್ಪ, ನನಗೆ ನಿನ್ನೆ ಅಂದರೆ ಹಿಂದಿನ ದಿನ ದೊಡ್ಡ ಜಾತ್ರೆ ಇರುತ್ತೆ, ಅಲ್ಲಿ ನಾನು ಒತ್ತಡದಲ್ಲಿರ್ತೀನಿ, ಬರೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದಾಗ ನಾವು ಈ ಥರ ಮಾಡ್ತಾಯಿದ್ವಿ ಸರ್. ನಮಗೊಂದು 50-60 ಜನ ಸೇರ್ತಾರೆ. ಅಲ್ಲಿ ಬರೋರು ಯಾರು ಕೂಡ ಆಡಿಯನ್ಸ್ ಅಲ್ಲ, ಅಲ್ಲಿ ಬರೋವಂಥ ಎಲ್ಲರೂ ಕೂಡ ವಿಚಾರ ಸಂಕಿರಣ ಮಾಡುವಂಥವ್ರು. ನಮ್ಮದೆಲ್ಲ ಮಧ್ಯಾಹ್ನ 12 ಗಂಟೆ ಮೇಲೆ ಶುರುವಾಯ್ತಿತ್ತು. ಎಲ್ಲರೂ ಕೂಡ 12 ಗಂಟೆ ನೀವು ಹೋದ್ಮೇಲೆ ಎಲ್ಲರೂ ಬರ್ತಾರೆ ಅನಿಸುತ್ತೆ. ಹಂಗಾಗಿ ನಾನು 9:15ಗೆ ಬಂದುಬಿಟ್ಟು ಉದ್ಘಾಟನೆ ಮಾಡ್ಬಿಟ್ಟು ಹೊಂಟೋಯ್ತೀನಿ, ನಾನು ಮಾತಾಡೋಕ್ಕೂ ಟೈಮ್ ಆಗಲ್ಲ ಅಂತಂದರು. ಬರ್ತಾ ಇದ್ದಂಗೆ ಅವ್ರಿಗೊಂಥರ ಖುಷಿ ಆಯಿತು. ಒಂದು 5 ನಿಮಿಷ ಇದ್ದು ಹೋಯ್ತೀನಿ ಅಂದರು. 5 ನಿಮಿಷ ಇದ್ದು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಏನೂ ರೆಡಿ ಇರಲಿಲ್ಲ. ಈಗ ಒಂದಷ್ಟು ಬರ್ಕೊಂಡು ಮಾತಾಡೋ ಪ್ರಯತ್ನ ಮಾಡಿದ್ರು. ಅವ್ರ ಮನೆ ಹತ್ರ ಹೋದರೆ ಒಂದು ಬುದ್ಧಂದೇ ಗೋಡೆಯಲ್ಲಿ ಒಂದು
ಚಿತ್ರವನ್ನು ಇಟ್ಟಿದ್ದಾರೆ. ಜೊತೆ ಒಳಗಡೆ ಎಲ್ಲ ಅದ್ಭುತವಾಗಿದೆ. ಯಾಕಂದರೆ ಸರಳವಾಗಿದ್ದಾಗ ನಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಮೊನ್ನೆ ತಾನೇ ಹಾಂ ಸರ್ ಮೊನ್ನೆ ನರೇಂದ್ರ ಸ್ವಾಮಿ ಅವರ ತಮ್ಮ ಶಿವಸಮಣ್ಣವ್ರು ತೀರೋಗಿದ್ದರು. ಅವ್ರು ತೀರೋಗಿದ್ದಾಗ ತುಂಬ ಜನ ಎಲ್ಲ ಅಲ್ಲಿ ಅವ್ರ ಮನೆ ಮುಂದೆ ಈ ಕಡೆ ಲೈನು 2 ಲೈನ್ ಕೂತಿದ್ರು. ಅಲ್ಲಿ ಆ ಕಡೆ ಇಟ್ಟಿದ್ರು. ಇವ್ರು ಬರೋದಕ್ಕಿಂತ ನಾನು ಮಳೇಲಿ ಇಲ್ಲಿ ಮೈಸೂರು ಬರ್ತಿದ್ದೆ, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಂದರು. ಇವ್ರಿಗಿಂತ ಮುಂಚಿತವಾಗಿ ನಾನು ಎದ್ದು ಬಿದ್ದು ಗಾಡಿ ಓಡಿಸ್ಕೋದೆ. ಇವ್ರು ನಿಧಾನಕ್ಕೆ 1 ಅವರ್ ಬಿಟ್ಟು ಬಂದರು, ನಿಧಾನಕ್ಕೆ ಎಲ್ಲೆಲ್ಲ ಇದಕ್ಕೆ ಮುಗಿಸ್ಕೊಂಡು. ಇವ್ರು ಬಂದು ಇಳಿತಾ ಇದ್ದಂಗೆ ಒಬ್ಬರು ಮುಖ್ಯಮಂತ್ರಿ ಬಂದರೆ ಯಾವ ರೀತಿ ಎಲ್ಲರೂ ಕೈ ಮುಗಿತಾರೆ ಅಂದರೆ ಇವ್ರಿಗಿಂತ ವಯಸ್ಸಾದಂಥವ್ರು. ನಾನು ಇದೇನ್ರಿ ಇದು, ಎಲ್ಲರೂ ಕೂಡ ಇವರು ವಿಷ್ಣುವರ್ಧನ್ ಯಜಮಾನ ಪಿಕ್ಚರ್ಲಿ ಹಿಂಗೆ ಕೈ ಮುಖ ಹೋಗ್ತಲ್ಲ ಹಂಗೆ ಬತ್ತಿದ್ದಾರೆ. ಎಲ್ಲರೂ ಎದ್ದು ಇವ್ರಿಗಿಂತ ವಯಸ್ಸಾದಂಥವ್ರು. ನಾನು ಅಲ್ಲ, ಇವ್ರು ಇವರು ಒಂದು 20 ವರ್ಷದಿಂದ ರಾಜಕೀಯದಿಂದ ದೂರ ಇದ್ದರೂ ಕೂಡ ಇವ್ರು ನೋಡಿದ ತಕ್ಷಣ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ ಅದು ತುಂಬ ಖುಷಿಯಾಯಿತು ನಮಗೆ. ಯಾಕಂದರೆ ಜನಗಳಿಗೆ ರಾಜಕಾರಣಿ ಆಗೋದಕ್ಕಿಂತ ಜನಾನುರಾಗಿಯಾಗಿರೋದು ಎಷ್ಟು ಇದಾಗುತ್ತೆ ಅಂತ ಅನ್ನೋದು ಅಲ್ಲಿ ಅನ್ನಿಸ್ತು. ಮತ್ತೆ ವಾಪಸ್ ಹೋಗೋಗ್ಲೂ ಕೂಡ ಜನ ಅಲ್ಲಿವರೆಗೂ ಬಂದು ಕರ್ಕೋದ್ರು. ನಾನು ಒಬ್ಬನೇ ಜೊತೆಲಿ ಹೋಗ್ತೀನಿ ಅಂದರೆ ಜನ ಎಲ್ಲ ಜೊತೆಲಿ ಬಂದರು. ಆಮೇಲೆ ಯಾರೂ ಇಲ್ದೇ ಒಬ್ಬರು ಗನ್ಮ್ಯಾನ್ ಇಲ್ಲಿದ್ದರು, ಅವರೆಲ್ಲ ಹೊರಗಡೆ ಇದ್ದಾರೆ. ಅವರೊಬ್ಬರೇ ಕರ್ಕೊಬಂದಿದ್ದು, ಜೊತೆಲಿ ಯಾರನ್ನೂ ಕರ್ಕೊಬಂದಿರಲಿಲ್ಲ. ಆ ಥರ ವ್ಯಕ್ತಿತ್ವ ಇರುವಂಥವ್ರು. ಅವರು ಇವತ್ತು ಒತ್ತಡದಲ್ಲೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತವರೆಗೂ ಕೂಡ 9ವರೆಗೆ ರೆಡಿ ಇದ್ದರು. ಮಾಧ್ಯಮದವ್ರು ಬರಲಿ ಅಂತೇಳಿ, ನಾವು ಒಂದಷ್ಟು ಜನ ಬರಲಿ ಅಂತೇಳಿ ನಾವೇ ತಡ ಮಾಡಿದ್ವಿ. ಇಷ್ಟೊತ್ತವರೆಗೂ ಕೂಡ ಬಂದು ನೀವು ನಮ್ಮ ಕ್ಷೇತ್ರ ಅಲ್ಲದೆ ಆದರೂ, ನೀವು ನಮ್ಮವರಲ್ಲದೆ ಆದರೂ ನೀವೆಲ್ಲರೂ ಕೂಡ ಮಾನವರು, ಅದರೊಳಗೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂಥೇಳಿ ಒಂದು ಬೇರೆ ಆಯಾ ತಾಲೂಕವ್ರನ್ನೇ ಅವ್ರು ಕರಿಬೇಕು. ಆದರೆ ನಾವು ಮೈಸೂರಲ್ಲಿ ಇದ್ಬಿಟ್ಟಿದ್ವಿ, ಎಲ್ಲ ತಾಲೂಕವ್ರನ್ನೂ ಕರಿಬೋದು. ಅದೊಂದು ನಮ್ಮ ಅದೃಷ್ಟ. ಹಂಗಾಗಿ ಚಾಮರಾಜನಗರದಲ್ಲಿ ಇಂಥ ಅಮೂಲ್ಯವಾದ ಕಾರ್ಯಕ್ರಮ ಇವತ್ತು ಇದ್ದರೂ ಕೂಡ ಎಷ್ಟೋ ಶಿಕ್ಷಕರು ಇವತ್ತು ಶಿಕ್ಷಕರ ದಿನಾಚರಣೆ ಇದೆ, ಅವರು ಕೂಡ ಒಟ್ಬಿಡ್ತಿದ್ದಾರೆ. ಆಮೇಲೆ ಇನ್ವಿಟೇಷನ್ ನೋಡಿದ ತಕ್ಷಣವೇ ಇದ್ಯಾರಪ್ಪ ಉಪನ್ಯಾಸಕರು ಹಾಕೊಂಡಿದ್ದೀರಿ, ಅವರೆಲ್ಲ ನಮಗೇನು ಚೆನ್ನಾಗಿ ಮಾತಾಡ್ತಾರೆ, ಈ ಯಾರು ಯಗ್ಗೂರು ಸತೀಶು, ಇವರೆಲ್ಲ ವಿಚಾರವಂತರು ಕಣಪ್ಪ, ಇವರೇ ಮಾತಾಡ್ತಾರೆ, ನಾನು ಉದ್ಘಾಟನೆ ಮಾಡ್ಬಿಟ್ಟು ಹೊಂಟೋಯ್ತೀವಿ ಅಂತಂದರು. ಇಲ್ಲ ಸರ್, ಈಗಿನ ಈ ಒಂದು ಜನ್ರೇಷನ್ಲಿರುವಂಥ ವ್ಯಕ್ತಿತ್ವಗಳ ಮಾತುಗಳನ್ನ 1-2 ನಿಮಿಷ ಕೇಳಿಸ್ಕೋಬೇಕು ಅನ್ನೋದಕ್ಕೆ ಖಂಡಿತ ನನಗೆ ಎಲ್ಲ ಕಾರ್ಯಕ್ರಮಕ್ಕೆ ಇದು ಖುಷಿ ಅಂತ ಅಲ್ಲಿ ಹೇಳಿದರು. ಆದರೆ ಇಲ್ಲಿ ಆ ಥರ ನಡ್ಕೊಂಡ್ರು. ಹಂಗಂತ ಹೇಳ್ತಾ ಈಗ ಇಷ್ಟೊತ್ತವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಘಾಟನೆಗೆ ಆಗಮಿಸಿ ನಮ್ಮ ಒಂದು ಇಚ್ಛೆಗೆ ಒಳಪಟ್ಟು ನಮಗೆ ಖುಷಿ ತಂದುಕೊಟ್ಟಂಥ ಮಾನ್ಯ ಶಾಸಕರಿಗೆ ಧನ್ಯವಾದ. ನಿಮ್ಮ ಜೋರ ಚಪ್ಪಾಳೆಯೊಂದಿಗೆ ಕೇಳ್ಕೊತಾ ಇದ್ದೀನಿ. ಕೃತಜ್ಞತೆ ಸಲ್ಲಿಸ್ತೀನಿ.